ಮಾರ್ಟಿನ್ ಧ್ರುವ ಸರ್ಜಾ ಆ್ಯಕ್ಷನ್ನಲ್ಲಿ ಬಂದ ಬಹುಕೋಟಿ ವೆಚ್ಚದ ಫ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು 2021ರಲ್ಲಿ. ಸಿನಿಮಾದ 3 ವರ್ಷದ ನಂತರ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ಮಾರ್ಟಿನ್ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಲಿದೆ. ಸಿನಿಮಾದ ಯಾವ ಡೇಟ್, ಯಾವಾಗ ರಿಲೀಸ್ ಆಗಲಿದೆ, ಸಿನಿಮಾ ತಂಡ ಏನೇನು ಪ್ಲ್ಯಾನ್ ಮಾಡಿಕೊಂಡಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಲೈಕ್ ಮಾಡಿ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಪ್ರಮೋಷನ್ ಮೊದಲ ಪಾರ್ಟಲ್ಲಿ ಹೊಸ ಹೆಜ್ಜೆ ರೂಪದಲ್ಲಿ ಹೊಸ ಪ್ರಮೋಷನ್ ಸಿನಿಮಾ ಟೀಮ್ ಬಳಸಿಕೊಂಡಿದೆ. ಇನ್ನು ಮೊದಲು ಹೇಳಿದ ಹಾಗೆ ಫ್ಯಾನ್ ಇಂಡಿಯಾ ಸಿನಿಮಾ ಆಗಲಿರುವುದರಿಂದ ಕನ್ನಡ, ತಮಿಳು, ಆಂಧ್ರ ಎಲ್ಲ ಕಡೆಯಿಂದಲೂ ಮೂವಿಗೆ ರೆಸ್ಪಾನ್ಸ್ ಇದೆ. ಮತ್ತು ಧ್ರುವ ಸರ್ಜಾ ಒಂದು ರಿಪೋರ್ಟ್ ಅಲ್ಲಿ ಹೇಳಿರುವುದು ಮಾರ್ಟಿನ್ ತಂಡ ಒಂದು ಬಿಗ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಲಿದೆ ಎನ್ನುತ್ತರ ಹೇಳಿದ್ದಾರೆ. ಈ ಪ್ರೆಸ್ ಮೀಟಲ್ಲಿ ಟ್ರೇಲರ್ನ ಫಸ್ಟ್ ಲಾಂಚ್ ಮಾಡ್ತಾರಾ ಆರ್ ಏನು ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಮಾರ್ಟಿನ್ ಸಿನಿಮಾ ಲೇಟ್ ಆಗಲಿಕ್ಕೆ ಒನ್ ಆಫ್ ಕಾರಣ ಏನೆಂದರೆ ಈ ಸಿನಿಮಾದ VFX ವರ್ಕ್ಸ್ನ ಒಪ್ಪಿಕೊಂಡಿದ್ದು 2.5 ಕೋಟಿ ತಗೊಂಡು ಸತೀಶ್ ರೆಡ್ಡಿ ಎನ್ನುವರು ನಾಪತ್ತೆಯಾಗಿದ್ದರು. ಇದು ಕೂಡ ಒಂದು ರೀಸನ್ ಎಂಬುದಾಗಿ ನಿರ್ಮಾಪಕರಾದ ಉದಯ್ ಮೆಹಂದಿ ಅವರು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಕ್ಟೋಬರ್ 11ಕ್ಕೆ ಫ್ಯಾನ್ ಇಂಡಿಯಾ ರಿವೀಲ್ ಮಾಡಲಿದೆ ಎಂದು ಸಿನಿಮಾ ತಂಡ ಹೇಳಿಕೊಂಡಿದ್ದಾರೆ. ಇನ್ನು ಸಿನಿಮಾದ ರಿಲೀಸ್ ಡೇಟ್ ಮುಂದೆ ಹೋಗಲಿದೆ ಎಂದು ರೂಮರ್ಸ್ ಹಬ್ಬಿಕೊಂಡಿದ್ದರು. ಆದರೆ ಈ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗುವುದಂತೂ ಖಂಡಿತ. ಇನ್ನು ಮಾರ್ಟಿನ್ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರಿಗೆ ಹೀರೋಯಿನ್ ಆಗಿ ವೈಷ್ಣವಿ ಸ್ಯಾಂಡಿಲ್ ಆ್ಯಕ್ಷನ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕಾಮಿಡಿ ಸ್ಟಾರ್ಗಳಾದ ಚಿಕ್ಕಣ್ಣ, ಸಾಧುಕೋಕಿಲ ಹಲವಾರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ 7 ಬಿಗ್ ಆ್ಯಕ್ಷನ್ ಫೈಟ್ ಇದ್ದು ಪ್ರತಿಯೊಂದು ಹೈ ವೋಲ್ಟೇಜ್ ಆ್ಯಕ್ಷನ್ ಫೈಟ್ ಎಂದು ಹೇಳಲಾಗಿದೆ. ಇದರಲ್ಲಿ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಫೈಟ್ ಅಂತೂ ಬಹಳ ಸಮಯ ತಗೊಂಡು ಬಹಳ ಕೋಟಿ ವೆಚ್ಚ ಮಾಡಿದ್ದಾರೆ. ಇನ್ನು ಆ್ಯಕ್ಷನ್ ಮೂವಿ ಫ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿವೀಲ್ ಆಗುತ್ತಾ ಮತ್ತು ಧ್ರುವ ಸರ್ಜಾ ಫ್ಯಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ ಆಗ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಹೇಗೆ ಅನಿಸುತ್ತೆ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.